ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ಮೇ 10ನೇ ತಾರೀಕಿಂದ 16ನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಪ್ರಮುಖವಾಗಿ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಗೋಚರ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಈ ವಾರದ ವಿಶೇಷತೆ ಏನು ಅಂದರೆ, ಮಂಗಳ ಗ್ರಹ ಅಂದರೆ ಕುಜ ಸ್ವಂತ ಮನೆ ಮೇಷರಾಶಿಗೆ ಪ್ರವೇಶ ಆಗುತ್ತೆ ಈ ವಾರದಲ್ಲಿ ರವಿ ಮತ್ತು ಬುಧನ ಜೊತೆ ಅಂದರೆ ತ್ರಿಮೂರ್ತಿ ಅಂದರೆ 3 ಗ್ರಹಗಳ ಯುತಿ ಆಗುತ್ತದೆ. ಸೊ ಇದು ಈ ವಾರದ ವಿಶೇಷತೆ. ಹಾಗೆಯೇ ಶುಕ್ರ ಸ್ವಸ್ಥಾನದಲ್ಲಿದೆ, ಗುರು ಮಿಥುನ ರಾಶಿಯಲ್ಲಿದೆ, ಹಾಗೆ ಸಿಂಹ ರಾಶಿಯಲ್ಲಿ ಕೇತು, ಕುಂಭ ರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇದೆ. ಇದು ಈ ವಾರದ ಗೋಚಾರ. ಹಾಗೆ ಈ ವಾರದಲ್ಲಿ ಶುಭ ಅಂದರೆ ಯಾರ್ಯಾರ ಶುಭ ಕಾರ್ಯ ಮಾಡ್ಕೋತೀರೋ ಏಕಾದಶಿ ದ್ವಾದಶಿ ಸಿಗುತ್ತೆ. ಈ ವಾರದಲ್ಲಿ ನಿಮಗೆ ನೋಡಿ, ಮೇ 1 13ನೇ ತಾರೀಕು ಬುಧವಾರ ಬರುತ್ತೆ, ಉತ್ತರ ಭಾದ್ರಪದ ನಕ್ಷತ್ರ ಏಕಾದಶಿ. ಹಾಗೆ ಗುರುವಾರ 14ನೇ ತಾರೀಕು ರೇವತಿ ನಕ್ಷತ್ರ ದ್ವಾದಶಿ ಬರುತ್ತೆ. ಈ 2 ದಿನ ನಿಮಗೆ ಶುಭದಾಯಕವಾಗಿರುತ್ತೆ. ಆಮೇಲೆ ಅಧಿಕ ಮಾಸ ಬರುತ್ತೆ, ಮುಹೂರ್ತಗಳು ಇರಲ್ಲ. ಹಾಗಾಗಿ ನೀವು ಈ ವಾರದಲ್ಲಿ ಈ ಶುಭ ಕಾರ್ಯಗಳನ್ನ ಅಥವಾ ಏನನ್ನ ಪ್ರಾರಂಭ ಮಾಡಬೇಕು ಅಂದರೆ ಇದು ಉತ್ತಮ ದಿನ ಅಂತ ಹೇಳ್ಬೋದು. ಇದು ನಮಗೆ ಈ ಮುಹೂರ್ತ ಭಾಗ ಆಯಿತು. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಸಿಂಹರಾಶಿಯವರಿಗೆ ಚಂದ್ರ ಸಪ್ತಮದಲ್ಲಿ ಸಂಚಾರ, 12ನೇ ಮನೆ ಅಧಿಪತಿ. ಸ್ವಲ್ಪ ಪತಿ ಅಥವಾ ಪತ್ನಿಯಿಂದ ಖರ್ಚು ಬರ್ಬೋದು, ಅಥವಾ ಅವರಿಗೆ ಒತ್ತಡಗಳು ಬರ್ಬೋದು. ಯಾಕಂದರೆ ರಾಹು ಜೊತೆ ಚಂದ್ರ ಸೇರಿದಾಗ ಸ್ವಲ್ಪ ಪತಿ ಅಥವಾ ಪತ್ನಿಗೆ ಒತ್ತಡಗಳು ಬರ್ಬೋದು. ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ರಾಹುಗೆ ಪರಿಹಾರ ಈಗಾಗುತ್ತೆ, ಅಥವಾ ಚಂದ್ರನಿಗೆ ರಾಹು ಚಂದ್ರ ಇಬ್ಬರಿಗೂ ಪರಿಹಾರ ಆಗುತ್ತೆ. ರುದ್ರಾಭಿಷೇಕ ಮಾಡಿಸೋದು, ಅಥವಾ ಮನೆಯಲ್ಲೇ ಒಂದು ಪಂಚಾಕ್ಷರಿ ಮಂತ್ರಗಳು ಹೇಳ್ಕೊಳ್ಳಿ, ಶಿವನ ಆರಾಧನೆ ಮಾಡಿ, ಅಕ್ಕಿ ದಾನ, ಅನ್ನದಾನ ಅಥವಾ ಹಾಲನ್ನು ದಾನ ಮಾಡೋದು, ಇದರಿಂದ ನಿಮಗೆ ಅನುಕೂಲಗಳಾಗುತ್ತೆ. ಇನ್ನು ಅಷ್ಟಮ ಶನಿಗೆ ಪರಿಹಾರ ಆಗುತ್ತೆ. ಬೆಸ್ಟ್ ಯಾವುದು? ರಾಮರಕ್ಷಾ ಸ್ತೋತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳೋದ್ರಿಂದ ದಿನನಿತ್ಯ ಈ ನಮಗೆ ಅಷ್ಟಮ ಶನಿ ಪರಿಹಾರ ಆಗುತ್ತೆ. ಹಾಗೆ ನೋಡಿ, ಭಾಗ್ಯಕ್ಕೆ ಈಗ 3 ಗ್ರಹಗಳು ಬಂತು ಸಿಂಹರಾಶಿಗೆ. ನಿಮ್ಮ ರಾಶ್ಯಾಧಿಪನೇ ಭಾಗ್ಯದಲ್ಲಿದೆ, ಉಚ್ಚ ಸ್ಥಾನದಲ್ಲಿದೆ. ಅದ್ರ ಜೊತೆ ಈಗ ಮಂಗಳನೂ ಸೇರ್ಕೋತು. ಅಷ್ಟಮ ಮಂಗಳದಿಂದ ಭಾಗ್ಯಕ್ಕೆ ಹೋದಾಗ ನಿಮಗೆ ಸರ್ಕಾರದಿಂದ ಕೆಲಸ ಆಗೋದಾಗಲಿ, ಅಥವಾ ತಂದೆಗೆ ಆರೋಗ್ಯ ವೃದ್ಧಿ ಆಗೋದಾಗಲಿ, ನಿಮಗೆ ಹೊಸ ತೇಜಸ್ ಬರುತ್ತೆ. ಅಂದರೆ ಹೊಸ ಆಪರ್ಚುನಿಟಿ ಸಿಗುತ್ತೆ ನಿಮಗೆ. ಇನ್ನು ಈ ನೋಡಿ, 14ನೇ ತಾರೀಕು ನಂತರ ಸೂರ್ಯ ಕೂಡ ಕರ್ಮಸ್ಥಾನಕ್ಕೆ ಹೋಗುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಾಗ್ಬಿಡುತ್ತೆ. ಇನ್ಮೇಲೆ ಅಷ್ಟಮ ಶನಿಗೆ ಮಾತ್ರ ಪರಿಹಾರ ನೋಡಿಕೊಂಡ್ರೆ ಇನ್ನು ಕೆಲಸ ಕಾರ್ಯಗಳು ಚೆನ್ನಾಗಿದೆ. ಹಾಗೆ ಕರ್ಮಸ್ಥಾನದಲ್ಲಿ ಈಗ ಶುಕ್ರ ಸ್ವಸ್ಥಾನದಲ್ಲಿದೆ. ಕೆಲಸ ಕಾರ್ಯಗಳಲ್ಲಿ ಬದಲಾವಣೆಗೆ ಈಗ ಒಂದು ಅವಕಾಶ ಸಿಗ್ಬೋದು ನಿಮಗೆ. ಯಾಕಂದರೆ ಸಿಂಹರಾಶಿಯವರಿಗೆ 3ನೇ ಮನೆ ಅಧಿಪತಿ ಶುಕ್ರ, ಕರ್ಮಾಧಿಪತಿ ಶುಕ್ರ. ಕೆಲಸದಲ್ಲಿ ನಿಮಗೆ ಟ್ರಾವೆಲಿಂಗ್ಸು ಅಥವಾ ಕೆಲಸದಲ್ಲಿ ಬದಲಾವಣೆ ಆಗೋದು, ಸ್ವಲ್ಪ ಓಡಾಟ ಹೆಚ್ಚಾಗೋದು ಕಾಣಿಸ್ತಾ ಇದೆ. ಹಾಗೆ ಗುರು ನಮಗೆ 11ನೇ ಮನೆಯಲ್ಲಿದೆ, ರಾಹು ಮೇಲೆ ದೃಷ್ಟಿ ಬೀಳ್ತಾ ಇದೆ. ಅದು ಕೂಡ ನಮಗೆ ಟ್ರಾವೆಲಿಂಗು ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟು ಅಥವಾ ನೀವು ಫಾರಿನ್ ರಿಲೇಟೆಡು ಇದು ಕನೆಕ್ಟ್ ಆಗುತ್ತೆ. ಓವರಾಲ್ ತೊಗೊಂಡ್ರೆ ನಿಮಗೆ ಶನಿ ಶಾಂತಿ ಮಾಡಿದ್ರೆ ಈ ವಾರ ಸಿಂಹರಾಶಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಒಳ್ಳೆಯದಾಗಿ ಕನ್ಯಾ ರಾಶಿಗೆ ಚಂದ್ರ 6ನೇ ಮನೆಯಲ್ಲಿ ರಾಹು ಜೊತೆ ಯುತಿ ಆಗ್ತಾ ಇದೆ. ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿ ರಾಹು ಚಂದ್ರರ ಯುತಿ. ನಿಮಗೆ 11ನೇ ಮನೆ ಅಧಿಪತಿ 6ರಲ್ಲಿದ್ದರೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಕೆಲಸದಲ್ಲಿ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಅದರಲ್ಲೂ ನೀವು ಟ್ರಾವೆಲಿಂಗ್ ಬಿಸ್ನೆಸ್ಸಲ್ಲಿ ಇದ್ದೀರಾ, ಅಥವಾ ಅಡುಗೆಯಲ್ಲಿದ್ದೀರಾ, ಅಥವಾ ಮಾಧ್ಯಮನ ಉಪಯೋಗಿಸ್ಕೊತಿದ್ದೀರಾ, ಅಥವಾ ಸೋಷಿಯಲ್ ಮೀಡಿಯಾಲಿದ್ದೀರಾ, ಅಂಥವ್ರಿಗೆ ತುಂಬ ಒಳ್ಳೆ ರಿಸಲ್ಟೇ ಕೊಡುತ್ತೆ ನಿಮಗೆ. ಬಟ್ ನಮಗೀಗ ಸಪ್ತಮದಲ್ಲಿ ಶನಿ ಇದೆ, ಅದು ಕೆಲಸ ಕಾರ್ಯಗಳಲ್ಲಿ ಒಂದು ಸ್ಟೆಬಿಲಿಟಿ ಕೊಡ್ತಾ ಇದೆ. ಅಷ್ಟಮದಲ್ಲಿ ಕುಜ ಸಂಚಾರ ಮಾಡ್ತಾ, ಈಗ ಅಷ್ಟಮಕ್ಕೆ ಹೋಗ್ತಾ ಇರೋದ್ರಿಂದ ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಿ. 2ನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ಬೋದು, ಗಂಡ ಹೆಂಡತಿ ಸ್ವಲ್ಪ ಮಾತುಕತೆ ಜೋರಾಗಿ ನಡೀಬೋದು. ಅದನ್ನು ಬ್ಯಾಲೆನ್ಸ್ ಮಾಡ್ಬೇಕು ನೀವು. ಇನ್ನು ಸೂರ್ಯ ಕೂಡ ಅಷ್ಟಮದಲ್ಲೇ ಇದೆ. ಹಾಗಾಗಿ 12ನೇ ಮನೆ ಅಧಿಪತಿ. ಇದು ನಿಮ್ಗೆ ಅವಕಾಶಗಳೇನೋ ಚೆನ್ನಾಗಿ ತಂದುಕೊಟ್ರು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಬುಧ ಒಂದು ಅಷ್ಟಮದಲ್ಲಿ ಅನುಕೂಲ ಮಾಡಿಕೊಡುತ್ತೆ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿ ಕರ್ಮಾಧಿಪತಿ ಬುಧನೇ ಅಷ್ಟಮದಲ್ಲಿರೋದ್ರಿಂದ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ. ಬಟ್ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಏನಂದರೆ 2 ಮತ್ತು ಭಾಗ್ಯಾಧಿಪ ಶುಕ್ರ ಸ್ವಸ್ಥಾನದಲ್ಲಿ ಭಾಗ್ಯದಲ್ಲೇ ಇದೆ. ಅದು ನಿಮಗೆ ಕನ್ಯಾ ರಾಶಿಯವರಿಗೆ ಅನುಕೂಲ ಮಾಡಿಕೊಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ ಇದನ್ನೆಲ್ಲ. ಇನ್ನು ಕರ್ಮಸ್ಥಾನದಲ್ಲಿ ಗುರು ಇದೆ, ರಾಹು ಮೇಲೆ ದೃಷ್ಟಿ ಇದೆ, ಅದು ನಿಮ್ಮ ಪರವಾಗೇ ಇದೆ. ಸೊ ಓವರಾಲ್ ಆಗಿ ತೊಗೊಂಡ್ರೆ ನಿಮಗೆ ಈ ವಾರ ಕೂಡ ಒಂದು ಸ್ಟೇಬಲ್ ಆಗಿ ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಆದರೆ ಕುಜ ಶಾಂತಿ ಅಗತ್ಯ. ಕುಜು ಹೊಸ ಸುಬ್ರಹ್ಮಣ್ಯನ ಆರಾಧನೆ, ತೊಗರಿಬೇಳೆ ಬೆಲ್ಲನ ಸುಬ್ರಹ್ಮಣ್ಯನ ಕೊಡೋದಾಗಲಿ, ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳೋದಾಗಲಿ, ಅಥವಾ ಲಕ್ಷ್ಮೀ ನರಸಿಂಹ ಸ್ವಾಮಿ ಆರಾಧನೆ ಮಾಡೋದ್ರಿಂದ ಕೂಡ ಪೂಜಾ ಪರಿಹಾರ ಮಾಡ್ಬೋದು. ಅಥವಾ ಒಂದು ಸಣ್ಣ ಎಕ್ಸಸೈಸ್ ಮಾಡಿ, ದಿನಕ್ಕೊಂದು 20 ನಿಮಿಷ ವಾಕ್ ಮಾಡೋದು, ಎಕ್ಸಸೈಸ್ ಮಾಡಿ, ಇದರಿಂದ ಕೂಡ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಮಾಡ್ಬೋದು.
ಓವರ್ ಆಲ್ ಹಾಕೊಂಡ್ರೆ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ತುಲಾ ರಾಶಿ. ತುಲಾ ರಾಶಿಯವರಿಗೆ ಪಂಚಮದಲ್ಲಿ ರಾಹು ಚಂದ್ರ ಯುತಿ, ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಅಥವಾ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಚಿಂತೆ ಕಾಡ್ತಾ ಇರುತ್ತೆ. ಸೊ ಮತ್ತೆ 6ನೇ ಮನೆಗೆ ಹೋಗುತ್ತೆ, ಅದು ಸ್ವಲ್ಪ ರಿಲೀಫ್ ಆಗುತ್ತೆ. ಬಟ್ ಅದುವರೆಗೂ ನಿಮ್ಮ ಸ್ವಂತ ಆರೋಗ್ಯ, ಡೈಜೆಸ್ಟಿವ್ ಸಿಸ್ಟಮ್ಮು, ಜೀರ್ಣಕ್ರಿಯೆ, ಗ್ಯಾಸ್ಟ್ರಿಕ್ಕು, ಅಲರ್ಜೀಸು ಇದ್ರ ಕಡೆ ಗಮನ ಕೊಡಿ. ಮಕ್ಕಳ ವಿಚಾರದಲ್ಲಿ ಅಥವಾ ನಿಮ್ಮಲ್ಲೇ ಹೈಯರ್ ಎಜುಕೇಷನ್ ಇದ್ದರೆ ಮನ್ಸು ಚಂಚಲತೆ ಇರುತ್ತೆ, ಅದ್ರ ಕಡೆ ಗಮನ ಕೊಡಿ. ಬಟ್ ಬ್ಯಾಲೆನ್ಸ್ ಪರಿಹಾರಕ್ಕೆ ಗುರು ದೃಷ್ಟಿ ಬೀಳ್ತಾ ಇದೆ, ಅದೇ ಒಂದು ಪರಿಹಾರ ಆಗುತ್ತೆ. ಬಟ್ ಆದರೂ ಕೂಡ ಒಂದು ಉದ್ದಿನ ಬೇಳೆ ದುರ್ಗಾದೇವಿ ದೇವಸ್ಥಾನ ಕೊಡಿ, ದುರ್ಗಾ ಆರಾಧನೆ ಮಾಡಿ, ದುರ್ಗಾ ಅಷ್ಟೋತ್ತರಗಳು ಹೇಳ್ಕೊಳ್ಳಿ, ಅದರಿಂದ ನಿಮಗೆ ರಾಹು ಬ್ಯಾಲೆನ್ಸ್ ಆಗುತ್ತೆ. ಇನ್ನು 6ನೇ ಮನೆ ಶನಿ ಲಾಭದಾಯಕವಾಗಿದೆ. ಇನ್ನು 3 ಗ್ರಹಗಳು ಸಪ್ತಮದಲ್ಲಿ ಈಗ ಸೇರ್ತಾ ಇದೆ. ಸಪ್ತಮದಲ್ಲಿ 3 ಗ್ರಹಗಳು ನಿಮಗೆ ನೋಡಿ, ರವಿ ಮತ್ತು ಕುಜ ನಿಮಗೆ ಅಡ್ವಾಂಟೇಜ್ ತಂದು ಕೊಡುತ್ತೆ. ಅಂದರೆ ಧೈರ್ಯ, ಸ್ಥೈರ್ಯ. ಅಂದರೆ ನೋಡಿ, 11ನೇ ಮನೆ ರೀತಿ ಸೂರ್ಯ 7ರಲ್ಲಿದ್ದರೆ ಪತಿ ಅಥವಾ ಪತ್ನಿಗೆ ಒಂದು ಅಧಿಕಾರ ಸಿಗೋದು, ಅಥವಾ ಅವ್ರಿಗೆ ಒಳ್ಳೆ ಕೆಲಸ ಸಿಗೋದು, ಅವರಿಂದ ನಿಮಗೆ ಲಾಭ ಬರೋದು, ಇದಕ್ಕೆಲ್ಲ ಚೆನ್ನಾಗಿದೆ. ಇನ್ನು ಕುಟುಂಬಾಧಿಪತಿ ಅಂದರೆ 2ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿ 7ಕ್ಕೆ ಹೋದಾಗ ವ್ಯಾಪಾರ ವ್ಯವಹಾರಗಳಲ್ಲೂ ನಿಮಗೆ ಲಾಭದಾಯಕವಾಗಿದೆ. ಅದರಲ್ಲೂ ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ನು, ಭೂಮಿ ವಿಚಾರದಲ್ಲಿ ಕೆಲಸ ಮಾಡೋರಿಗೆ ಕುಜ ನಿಮಗೆ ಅನುಕೂಲನೇ ಮಾಡಿಕೊಟ್ಬಿಡುತ್ತೆ. ಬಟ್ ಕೋಪತಾಪನೂ ಕೊಡುತ್ತೆ, ಯಾಕಂದರೆ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸಹನೆ ಒಂದು ಕಾಪಾಡಿಕೊಂಡ್ರೆ ನಿಮಗೆ ಇಲ್ಲಿ ಲಾಭ ಹೆಚ್ಚಿಗೆ ನಿರೀಕ್ಷಿಸೋದು, ಒಳ್ಳೆಯದಾಗಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ನಿಮಗೆ 4ನೇ ಮನೆ ರಾಹುಚಂದ್ರ ಯುತಿ, ಸ್ವಲ್ಪ ತಾಯಿ ಬಗ್ಗೆ ಚಿಂತೆ ಅಥವಾ ನಿಮಗೆ ಒತ್ತಡಗಳಿರುತ್ತೆ ಮನೆಯಲ್ಲಿ, ಅಥವಾ ಮಾನಸಿಕವಾಗಿ ಏನಾನ ಪ್ರೆಯರ್ ಇರುತ್ತೆ. ಯಾಕಂದರೆ ಸುರಸ್ಥಾನದಲ್ಲಿ ರಾಹುಚಂದ್ರ ಯುತಿ ಆಯಿತು, ಏನಾನ ಚಿಂತೆ ಕಾಡುತ್ತೆ. ಮೊದಲನೇ 3 ದಿವಸ, ನಂತರ ಸ್ವಲ್ಪ ರಿಲೀಫ್ ಸಿಗುತ್ತೆ ನಿಮಗೆ ವಾರ ಅಂತ್ಯದಲ್ಲಿ. ನಂತರ ಪಂಚಮದಲ್ಲಿ ಶನಿ ಇದ್ದರೆ ಮಕ್ಕಳ ವಿಚಾರದಲ್ಲಿ ಭಿನ್ನಾಭಿಪ್ರಾಯ, ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿತ್ತಾಟಗಳು, ಇದಕ್ಕೆ ನಮಗೆ ಶನಿಗೂ ಪರಿಹಾರ ಬೇಕು. ಸಹನೆ, ಶಾಂತಿ, ಸಮಯ, ಇದನ್ನು ಕಾದ್ರೆ ನೀವು ಶನಿಗೆ ತಾನೇ ಪರಿಹಾರ ಆಗುತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ಅವಕಾಶಗಳು. ವೃಶ್ಚಿಕ ರಾಶಿಯವರಿಗೆ 6ನೇ ಮನೆಯಲ್ಲಿ ಸೂರ್ಯ, 6ನೇ ಮನೆಯಲ್ಲಿ ಕುಜ, ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅವಕಾಶ ತುಂಬ ಚೆನ್ನಾಗಿ ಸಿಗುತ್ತೆ. ಪ್ರಮೋಷನ್ ಆಗಲಿ, ಬಡ್ತಿ ಆಗಲಿ, ಹೊಸ ವಿಚಾರಗಳಲ್ಲಿ ಕನೆಕ್ಟ್ ಆಗೋದಾಗಲಿ, ಇದಕ್ಕೆ ನಿಮಗೆ ಅನುಕೂಲಕರವಾಗಿರುತ್ತೆ. ನಂತರ ವೃಶ್ಚಿಕ ರಾಶಿಯವರಿಗೆ ಸಪ್ತಮದಲ್ಲಿ ಶುಕ್ರ, ಸಪ್ತಮದಲ್ಲಿ ಸಪ್ತಮಾಧಿಪತಿನೇ ಇದ್ದರೆ ನಿಮಗೆ ಖಂಡಿತ ಅನುಕೂಲ ಮಾಡಿಕೊಡುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ವಿವಾಹಕ್ಕೆ ಅನುಕೂಲ. 12ನೇ ಮನೆ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಖರ್ಚು ಕೊಡ್ಬೋದು, ಅಂದರೆ ಬಿಸ್ನೆಸ್ ಪಾರ್ಟ್ನರಿಂದ ಖರ್ಚು ಅಥವಾ ವ್ಯಾಪಾರದಲ್ಲಿ ಹೂಡಿಕೆ ಮಾಡುವಂಥ ಸಿಚುವೇಷನ್ನು, ಆ ಥರ ಸಿಚುವೇಷನ್ ಬರ್ಬೋದು ನಿಮಗೆ. ಅಷ್ಟಮ ಗುರುಗೆ ಈಗ ಈ ವಾರದಲ್ಲಿ ಪರಿಹಾರ ಬೇಕು. ಹಳದಿ ವಸ್ತ್ರವನ್ನು ಗುರು ಸಮಾನರಾಗಿ ಇರೋರಿಗೆ ಅಂತ ದಾನ ಕೊಡಿ. ಹಾಗೆ ಕೂಡ ನಿಮಗೆ ಕಡಲೆಯನ್ನು ಶಿವನ ದೇವಸ್ಥಾನದಲ್ಲಿ ಹಂಚೋದಾಗಲಿ, ಅಥವಾ ನಿಮಗೆ ಹಳದಿನ ಅಡುಗೆಗೆ ಯೂಸ್ ಮಾಡಿ. ಒಂದು ಚಿಟಿಕೆ ಬಕೆಟ್ಗೆ ಹಾಕಿ ಸ್ನಾನ ಮಾಡೋದ್ರಿಂದ ಕೂಡ ನಾವು ಗುರುನ ಪರಿಹಾರ, ಗುರು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಬೋದು. ನಮಗೀಗ ನೋಡಿ, 11ನೇ ಮನೆ ಕೇತು ಲಾಭದಾಯಕವಾಗಿದೆ, ಬಟ್ 4ನೇ ಮನೆ ರಾಹುಗೋಸ್ಕರ ಪರಿಹಾರ ಬೇಕು. ದುರ್ಗಾ ಅಷ್ಟೋತ್ತರ ಹೇಳ್ಕೊಳೋದು, ದುರ್ಗಾದೇವಿ ಆರಾಧನೆ ಮಾಡೋದು, ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಡೋದು, ಇದು ಸ್ವಲ್ಪ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ, ಕುಟುಂಬದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ, ಬಟ್ ಕೆಲಸ ಕಾರ್ಯಗಳು ಚೆನ್ನಾಗಿದೆ, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.